ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವರ್ಲ್ಡ್ ಕಾಮರ್ಸ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಕ್ಯಾಟ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಕ್ಯಾಟ್ ಎಕ್ಸಾಮ್ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಏನು ಎಲಿಜಿಬಿಲಿಟಿ ಇರಬೇಕು ಮತ್ತೆ ನಿಮಗೆ ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟು ಇರಬೇಕು ಅನ್ನೋದೆಲ್ಲ ನಾನು ನಿಮಗೆ ಆ ವಿಡಿಯೋ ಮುಖಾಂತರ ತಿಳಿಸಿದ್ದೆ. ನಾನು ಈಗ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೇನೆ ಅಂದ್ರೆ, ಕ್ಯಾಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿರೋ ಓಕೆ, ಬಟ್ ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಮತ್ತೆ ಅದಕ್ಕೆ ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಮತ್ತೆ ಯಾವ ಬುಕ್ಸ್ ಚೆನ್ನಾಗಿದೆ ಅನ್ನೋದೆಲ್ಲ ನಾನು ನಿಮಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡುವುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಟೆಲಿಗ್ರಾಮ್ದು ಲಿಂಕ್ ವರ್ಕ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋದು, ಜಸ್ಟ್ ನೀವು ಟೆಲಿಗ್ರಾಮ್ ಆ್ಯಪ್ಗೆ ಹೋಗಿ ವೈಟ್ ಕಾಮರ್ಸ್ ಅಂತ ಸರ್ಚ್ ಮಾಡಿ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಮತ್ತೆ ನಾನು ಈ ವಿಡಿಯೋಗೆ ಮಿನಿಮಮ್ 50 ಲೈಕ್ಸ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಕೊಡ್ತೀರಾ ಅಂತಾನು ಕೂಡ ಅನ್ಕೊಂಡಿದ್ದೀನಿ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಷಯಕ್ಕೆ ಬರೋಣ. ಫಸ್ಟ್ ಆಫ್ ಆಲ್, ನಿಮಗೆ ಕ್ಯಾಟ್ ಎಕ್ಸಾಮ್ ಅಪ್ಲೈ ಮಾಡಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದೆ. ನಿಮ್ಗೆ ಇಲ್ಲಿ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ ಕ್ವಶನ್ ಇರುತ್ತೆ ಅಂತಂದ್ರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತೆ ಲಾಜಿಕಲ್ ರೀಸನಿಂಗ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ, ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಅರ್ಥ ಆಯ್ತಲ್ವಾ? ಈ 3 ಟಾಪಿಕ್ ಕೂಡ ನೀವು ಕವರ್ ಮಾಡಬೇಕು. ಈ 3 ಟಾಪಿಕ್ ನ ನೀವು ಕವರ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಒಂದೇ ಬುಕ್ ಅಲ್ಲಿ ಇವೆಲ್ಲ ಸಿಗಲ್ಲ. ಜಸ್ಟ್ ನೀವು ಸಪ್ರೇಟ್ ಬುಕ್ ನ ರೆಫರ್ ಮಾಡ್ಬೇಕಾಗತ್ತೆ. ಒಂದೇ ಬುಕ್ ಅಲ್ಲಿ ಸಿಗುತ್ತೆ, ಆದ್ರೆ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ಹೇಳ್ತಾ ಹೋಗ್ತಾನೆ ಯಾವ್ಯಾವ ಬುಕ್ಸ್ ಚೆನ್ನಾಗಿದೆ ಅಂತ. ನಾನು ಬೆಳಗ್ಗೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾವುದು ಅಂದ್ರೆ ಫಿಲ್ಟರ್ ಮಾಡಿ ಯಾವ್ದು ಚೆನ್ನಾಗಿದೆ, ನಿಮ್ಗೂ ಕೂಡ ಅದು ಇಷ್ಟ ಆಗ್ಬೇಕಲ್ವಾ? ಸೊ ಆ ರೀಸನ್ ಇಂದ ಹೇಳ್ತಾ ಇದ್ದೀನಿ. ಮತ್ತೆ ಅನ್ಕೊಂತೀನಿ, ನೀವು ಅಕಸ್ಮಾತ್ ಏನಾದ್ರು ಈ ಬುಕ್ ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಇಟ್ ವರ್ತ್ ಇಟ್, ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಒಂದಷ್ಟು ಜನ ಕೇಳು ಕೂಡ ನಾನು ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಆಫ್ ಆಲ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಯಾವ ಬುಕ್ ಚೆನ್ನಾಗಿದೆ ಅಂತಂದ್ರೆ, ಹೌ ಟು ಪ್ರಿಪೇರ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್. ಇದನ್ನ ಬರ್ದಿರೋದು ಅರುಣ್ ಶರ್ಮಾ ಅಂತ. ನಿಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಎಲ್ಲ ಬುಕ್ಸ್ ಸಿಗುತ್ತೆ. ಇದೇ ಅಂತಲ್ಲ, ನಾವು ಪ್ರತಿಯೊಂದು ಯಾವ ಬುಕ್ಸ್ ನ ನಿಮ್ಗೆ ಹೇಳ್ತೀನಿ ಅದೆಲ್ಲ ಆನ್ಲೈನ್ ಮುಖಾಂತರ ನಿಮ್ಗೆ ಪರ್ಚೇಸ್ ಮಾಡೋದು. ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲ ಸ್ನ್ಯಾಪ್ಡೀಲ್ ಅಲ್ಲಿ ನೀವು ಈ ಬುಕ್ಸ್ ನ ಪರ್ಚೇಸ್ ಮಾಡೋದು. ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಸೆಕೆಂಡ್ ಬುಕ್ ಯಾವ್ದಿದೆ ಅಂತಂದ್ರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ವಾಂಟಮ್ ಅಂತ. ಇದನ್ನ ಬರೆದಿರೋದು ಸರ್ವೇಶ್ ಕುಮಾರ್ ಅನ್ನೋರು. ಇದು ಮೇ ಬಿ 2 years ಹಿಂದ್ಗಡೆ ಪಬ್ಲಿಷ್ ಆಗಿದ್ದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಕ್ಯಾಟ್ ಬೈ ನಿತೀಶ್ ಸಿನ್ಹಾ ಅವ್ರು ಬರ್ತಿರೋದು. ಈ 3 ಬುಕ್ ಕೂಡ ನೀವೇನಾದ್ರು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಾನು ಅದನ್ನ ಓದ್ತೀನಿ ಅಂತಂದ್ರೆ ಈ ಬುಕ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅಂತಲ್ಲ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಯೂಶುವಲ್ ಕೇಳ್ತಾರೆ. ಜಸ್ಟ್ ಅದಕ್ಕೂ ಕೂಡ ನೀವು ಈ ಬುಕ್ ನ ರೆಫರ್ ಮಾಡಬಹುದು. ನೆಕ್ಸ್ಟ್, ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಗೆ ಈ ವರ್ಬಲ್ ಎಬಿಲಿಟಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಹೇಗಿರುತ್ತೆ ಅಂತಂದ್ರೆ, ಅಷ್ಟು ಪ್ಯಾರನ್ನ ಕೊಟ್ಟು ಜಸ್ಟ್ ಕ್ವಶನ್ ಕೇಳಿರ್ತಾರೆ. ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು ಅಂತಂದ್ರೆ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಬರೆಯಕ್ಕಾಗಲ್ಲ. ಅದಕ್ಕೆ ಅಂತ ಒಂದಷ್ಟು ಟೈಮ್ನ ಕೊಟ್ಟು ಸ್ಪೆಂಡ್ ಮಾಡಿ ಅದನ್ನ ಹೇಗೆ ಓದ್ಬೇಕು, ನಿಮ್ಗೊಂದೊಂದು ಐಡಿಯಾ ಬರಬೇಕು. ಅದನ್ನೇ ಹೇಗೆ ಓದ್ಬೇಕು ಅದು ಅಷ್ಟು ಬೇಗ ಅರ್ಥ ಮಾಡ್ಕೊಂಡು ಇರೋ ಟೈಮಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ನೀವು ಕ್ವಶನ್ಗೆ ಆನ್ಸರ್ ಮಾಡಿದೆಯಲ್ಲ, ಅದು ತುಂಬಾ ಡಿಫಿಕಲ್ಟು. ಒಂದು ಗಾದೆ ಇದೆ ಇಂಗ್ಲೀಷ್ಲಿ, ಏನಂತಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಆ ರೀತಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ನೀವು ಆಗ್ತೀರಾ. ಆ ಸೆಂಟೆನ್ಸ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಷಯ ಬರೋಣ. ನೆಕ್ಸ್ಟ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ವರ್ಬಲ್ ಎಬಿಲಿಟಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಯಾವ ಬುಕ್ ಚೆನ್ನಾಗಿದೆ ಅಂತಂದ್ರೆ, ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್. ಇದನ್ನ ಇಬ್ರು ಪಬ್ಲಿಷ್ ಮಾಡಿದ್ದಾರೆ. ಯಾರಂತಂದ್ರೆ ಮೀನಾಕ್ಷಿ ಉಪಾಧ್ಯಾಯ್ ಮತ್ತೆ ಅರುಣ್ ಶರ್ಮಾ. ನಾನು ಆಲ್ರೆಡಿ ಅರುಣ್ ಶರ್ಮಾ ಅವ್ರದ್ದೊಂದು ಬುಕ್ಸ್ ನ ಹೇಳಿದ್ದೆ, ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹೇಳಿದ್ದೆ. ಸೊ ನೀವು ಈಗ ಟ್ಯಾಲಿ ಮಾಡೋದು. ಸೊ ಇವರು ಈ ರೀತಿ ಬುಕ್ ನ ಪಬ್ಲಿಷ್ ಮಾಡಿದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಂತಂದ್ರೆ ಮೀನಾಕ್ಷಿ ಉಪಾಧ್ಯಾಯ್ ಮತ್ತೆ ಅರುಣ್ ಶರ್ಮಾ ಅನ್ನೋರ್ ಬುಕ್ ನ ಪಬ್ಲಿಷ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ದಿ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಅಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್. ಇದನ್ನ ಬರ್ದಿರೋದು ನಿತೀಶ್ ಸಿನ್ಹಾ ಅನ್ನೋರು. ಆಥರ್ ಬಂದು ನಿತೀಶ್ ಸಿನ್ಹಾ ಅನ್ನೋರು. ಮತ್ತೆ ಇದು ಕೂಡ ಆನ್ಲೈನ್ ಮುಖಾಂತರ ನೀವು ಪರ್ಚೇಸ್ ಮಾಡೋದು. ಇದೇ ಅಂತೆಲ್ಲ ನಾನು ಆಲ್ರೆಡಿ ಹೇಳಿದೆ. ನಾನು ಯಾವ ಬುಕ್ಸ್ ನಲ್ಲಿ ಹೇಳ್ತೀನಿ ಅದೆಲ್ಲ ಕೂಡ ನೀವು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಬುಕ್ ವರ್ಬಲ್ ಎಬಿಲಿಟಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಬಂದು ವರ್ಲ್ಡ್ ಮೇಡ್ ಈಸಿ ಅಂತ. ಇದನ್ನ ಬರ್ದಿರೋದು ನಾರ್ಮನ್ ಲೇವಿಸ್ ಅಂತ. ಇದು ಲಾಸ್ಟ್ ಇಯರ್ ಪಬ್ಲಿಷ್ ಆಗಿರೋ ಬುಕ್. ನಾನ್ ಸರ್ಚ್ ಮಾಡಿರೋ ಬುಕ್ ಅಲ್ಲೆಲ್ಲ ಇದು ತುಂಬಾ
ಏನಂತಂದ್ರೆ ತುಂಬಾ ಕಮ್ಮಿ ಇರಬೇಕು. ಯಾಕಂತಂದ್ರೆ ಬೇರೆ ಬುಕ್ಸ್ ಎಲ್ಲ 500 600 ಸಮಥಿಂಗ್ ಇದ್ರೆ ಇದು ತುಂಬಾ ಕಮ್ಮಿ ಇರಬೇಕು. ಅಕಸ್ಮಾತ್ ನೀವೇನಾದ್ರೂ ಇದನ್ನ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ನೀವು ಪ್ರಿಫರ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ನಾನು ಆಲ್ರೆಡಿ ಕ್ವಾಂಟಿಟೇಟಿವ್ ಎಬಿಲಿಟಿ ಮತ್ತೆ ವರ್ಬಲ್ ಎಬಿಲಿಟಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಯಾವ ಬುಕ್ ನ ರೆಫರ್ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಲಾಸ್ಟ್ ಟಾಪಿಕ್ ಏನಂತಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತೆ ಲಾಜಿಕಲ್ ರೀಸನಿಂಗ್ ನೀವು ಯಾವ ಬುಕ್ ನ ರೆಫರ್ ಮಾಡಬೇಕು ಅಂತಂದ್ರೆ ಎ ಮಾಡರ್ನ್ ಡಾಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್. ಇದನ್ನ ಬರೆದಿರೋದು ಪಬ್ಲಿಷ್ ಮಾಡಿರೋದು RS ಅಗ್ರವಾಲ್ ಅಂತ. ಇನ್ಫ್ಯಾಕ್ಟ್ ನೀವು RS ಅಗ್ರವಾಲ್ದು ಯಾವುದೇ ಒಂದು ಬುಕ್ ನ ನೀವು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಅವರು ಅಷ್ಟು ನೀಟಾಗಿ ಪ್ರಾಪರ್ ಆಗಿ ಮತ್ತೆ ನಿಮ್ಗೆ ಅರ್ಥ ಆಗೋ ಶೈಲಿಲಿ ಇರುತ್ತೆ. ನೀವು ಇದನ್ನ ಪ್ರಿಫರ್ ಮಾಡೋದು ಅಂತಂದ್ರೆ ನಂಗೆ ಇದು ಕೂಡ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರು ಕೂಡ ಇದೇ ಬುಕ್ ನವರು ರೆಫರ್ ಮಾಡಿರೋದು. ದೆನ್ ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್. ಇದನ್ನ ಬರ್ದಿರೋದು ಅರುಣ್ ಶರ್ಮಾ ಅಂತ. ಅಕಸ್ಮಾತ್ ನೀವೇನಾದ್ರೂ ಅದು ಇಷ್ಟ ಆಗಿಲ್ಲ ಇದನ್ನ ಪ್ರಿಫರ್ ಮಾಡ್ತೀನಿ ಅಂದ್ರೆ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಮತ್ತೆ ಲಾಸ್ಟ್ ಒನ್ ಲಾಜಿಕಲ್ ರೀಸನಿಂಗ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್. ಇದನ್ನ ಬರ್ದಿರೋದು ನಿತೀಶಿನ. ನಾನಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಿತೀಶಿನ್ ಅನ್ನೋರು ಎಲ್ಲ ಇದ್ರಲ್ಲೂ ಕ್ಯಾಟ್ಗೆ ಬುಕ್ಸ್ ನ ಪಬ್ಲಿಷ್ ಮಾಡಿದ್ರೆ ಆಥರ್ ಆಗಿ ಬುಕ್ಸ್ ನ ಬರ್ದಿದ್ದಾರೆ. ನೋಡೋದಾದ್ರೆ ಅಕಸ್ಮಾತ್ ನೀವು ನನ್ನ ಪರ್ಸನಲ್ ಆಗಿ ಹೇಳೋದಾದ್ರೆ ನಿತೀಶ್ ಕುಮಾರ್ ಬರ್ದಿರೋ ಬುಕ್ಸ್ ನ ನೀವು ಆರಾಮಾಗಿ ಪ್ರಿಫರ್ ಮಾಡೋದು. ಯಾಕಂತಂದ್ರೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲದರಲ್ಲೂ ಬರ್ತಾರೆ. ಕ್ವಾಂಟಿಟೇಟಿವ್ ಎಬಿಲಿಟಿ ಆಗಿರ್ಬೋದು, ಮತ್ತೆ ವರ್ಬಲ್ ಎಬಿಲಿಟಿ, ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತೆ ಲಾಜಿಕಲ್ ರೀಸನ್ ಆಗಿರ್ಬೋದು, ಎಲ್ಲ ಇದ್ರಲ್ಲೂ ಅವರು ಬುಕ್ಸ್ ನ ಬರ್ದಿದ್ದಾರೆ ಅಂತಂದ್ರೆ ಇವರು ಸುಮ್ನೆ ಬರ್ದಿರಲ್ಲ. ಅಷ್ಟು ಎಫೆಕ್ಟಿವ್ ಆಗಿರೋದಕ್ಕೆ ಎಲ್ಲರೂ ಕೂಡ ಇವ್ರ ಬುಕ್ಸ್ ನ ಪ್ರಿಫರ್ ಮಾಡೋದು. ಹಾಗೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ. ಮತ್ತೆ ಇನ್ನೊಂದು ಹೇಳೋದು ಮತ್ತೆ ಏನಂತಂದ್ರೆ ನಾನು ಏನೇನು ಬುಕ್ಸ್ ನಾನು ನಿಮ್ಗೆ ಇಲ್ಲಿ ಹೇಳಿದೆ ಅದನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೈ ಮಾಡ್ಬೇಕಂತ ಅನ್ಸಿದ್ರೆ ನನ್ನ ಲಿಂಕ್ಗೆ ಹೋಗಿ ನೀವು ಬೈನ ಮಾಡೋದು ವಿತ್ ಬುಕ್ಸ್ ನೇಮು ಮತ್ತೆ ಆಥರ್ ನೇಮ್ನು ಕೂಡ ಪ್ರಾಪರ್ ಆಗಿ ಕೊಟ್ಟಿರ್ತೇನೆ. ನಾನು ಈ ವಿಡಿಯೋದಲ್ಲಿ ಆರ್ಡರ್ ಬೈ ಹೇಳಿದ್ದೀನಿ. ಅದೇ ರೀತಿ ಕೂಡ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ನೀವು ಬುಕ್ ನ ಹೋಗಿ ಪ್ರಿಫರ್ ಮಾಡೋದು. ಮತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟ್ ಪ್ರೆಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.